ಜಿಯಾ, ನೀನ್ ಆರಾಮ? ಇಲ್ಲೊಬ್ಬ ಅವಾಗಿಂದ ಏನೇನೋ ಮಾತಾಡ್ತಾ ಇದ್ದಾನೆ. ನೀವೆಲ್ಲ ಅವ್ನ್ ಫೇಕ್ ಲವ್ ಸ್ಟೋರಿ ಕೇಳಿಸ್ಕೊಂಡು ಸುಮ್ನೆ ನಿಂತಿದ್ದೀರಾ? ಯಾಕೆ ಇವನಂದ್ರೆ ಭಯನಾ? ಜಿಯಾ, ನೀನ್ ಒಳಗ್ ಹೋಗು. ನಾವೆಲ್ರೂ ಇವನನ್ನ ನೋಡ್ಕೋತೀವಿ. ಯಾರಾದ್ರೂ ಇವನನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನಾನು ಕೂಡ ಈ ಮನೆಯಿಂದ ಹೊರಗೆ ಹೋಗ್ತೀನಿ ಅಷ್ಟೇ. ನಾನು ಇವನ್ಗೆ ಪಾಠ ಕಲಿಸ್ತೇನೆ. ನನ್ನ ಏರಿಯಾಗೆ ಬಂದು ನನ್ನ ಹುಡುಗಿನೇ ಎತ್ತಾಕೊಂಡು ಹೋಗ್ತಾನೆ ಇವನು. ಇದು ಬೀದಿ ನಾಯಿಗಳ ಮನೆ ಅಲ್ಲ, ಇದು ಜಿಯಾ ಮನೆ. ನೀನು ನಾಯಿ ತರ ಯಾಕಾಗ್ಲಿಂದ ಬೊಗಳ್ತಾ ಇದೀಯಾ? ಅಯ್ಯೋ ಜಯರಾಜ್, ಏನ್ ಮಾಡ್ತಿದ್ಯಾ? ನನ್ನ ಕಾರ್ ಮುಟ್ಟೋ ಅಷ್ಟು ಧೈರ್ಯ ಮಾಡಿದ್ದು ಯಾರು? ಈ ವರುಣ್ ಅಹಜಾನ ಕಾರ್ ಟಚ್ ಮಾಡಿದ್ದು ಯಾರು? ವರುಣ್ ಅಣ್ಣ ಇವನೇ ನಿಮ್ ಕಾರ್ನ ಪಿನ್ನಿಂದ ಓಪನ್ ಮಾಡಿದ್ದು. ಆಮೇಲೆ ವೈರೆಲ್ಲ ಹಾಳು ಮಾಡಿ ಕಾರ್ನ ಸ್ಟಾರ್ಟ್ ಮಾಡಿದ್ದು ಇವನೇನೆ. ಅಯ್ಯೋ, ಅದೇನಂತಂದ್ರೆ ನಾವೆಲ್ಲ ಅಲ್ಲೇ ಇದ್ವಿ. ಇಲ್ಲ ಅಂತಂದ್ರೆ ಇವನೊಬ್ಬ ತುಂಬಾ ದೊಡ್ಡ ಕಳ್ಳ. ಇವನ್ ಗಾಡಿ ತಗೊಂಡು ಓಡೋಗ್ಬಿಡ್ತಿದ್ದ. ನನ್ನ ಕಾರ್ ಮುಟ್ಟೋ ಅಷ್ಟು ಧೈರ್ಯ ನಿಂಗೆ ಹೇಗ್ ಬಂತು? ಉತ್ತರ ಕೊಡು, ಇಲ್ಲ ನಾನ್ ನಿನ್ಗೆ ಜೈಲ್ಗೆ ಹಾಕ್ಸ್ಬಿಡ್ತೀನಿ. ಸರ್, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಆಕ್ಚುಲಿ ಈಶಾನ್ ನಿಮ್ ಕಾರ್ನ ಸೇವ್ ಮಾಡಿದ್ದಾನೆ. ಹೇಳ್ಬೇಕು ಅಂದ್ರೆ ನಾವೆಲ್ಲ ಅಲ್ಲೇ ಇದ್ವಿ. ಅಮ್ಮ, ನೀನಾದ್ರೂ ಹೇಳು, ಸುಮ್ನೆ ನಿಂತಿದ್ಯಾ? ವರುಣ್ ಸರ್ ಕಾರ್ನ ಏನೂ ಮಾಡ್ಬೇಡಿ ಅಂತ ನೀನೇ ತಾನೇ ಗುಂಡಾಗಳನ್ನ ಕೇಳ್ಕೊಂಡಿದ್ದು. ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರೂ ಆಗತ್ತೆ ಅಂತ ಹೇಳಮ್ಮ. ಹೌದು. ಏನ್ ಜಿಯಾ, ನೀನ್ ಏನ್ ಹೇಳ್ತಾ ಇದೀಯಾ? ವರುಣಣ್ಣ, ಇವಳು ಮಾತು ಕೇಳಕ್ ಹೋಗ್ಬೇಡಿ. ಇವಳು ಹೇಳ್ತಾ ಇರೋದು ನಿಜ ಆಗಿದ್ರೆ ಇಲ್ಲಿ ನಿಂತಿರೋ ಇಷ್ಟು ಜನ ಯಾಕೆ ಸುಮ್ಮನೆ ನಿಂತ್ಕೋತಾ ಇದ್ರು? ನನ್ನ ಮಗನೇ ಕಾರ್ ಕಳ್ತನ ಮಾಡ್ಬೇಕು ಅಂತ ಇದ್ದ. ನೋಡಿ, ನಿಮ್ಮ ಈ ಓಲ್ಡ್ ಅಂಡ್ ಚೀಪ್ ಕಾರ್ನ ಕಳ್ತನ ಮಾಡೋ ಚೀಪ್ ಮನುಷ್ಯ ನಾನಲ್ಲ. ಎಷ್ಟು ಧೈರ್ಯ ಇದ್ರೆ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ? ನಾನು ಹೇಳಿದ್ದು ನಿಜಾನೇ. ನಾನು ಯಾಕೆ ಈ ಕಾರ್ ಕದೀಲಿ? ನಂದೇ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದೆ. ವರುಣ್ ಸರ್, ಇವನು ಒಬ್ಬ ಭಿಕ್ಷುಕ ಅಷ್ಟೇ ಅಲ್ಲ, ಒಬ್ಬ ದೊಡ್ಡ ಸುಳ್ಳುಗಾರ. ಇವನು ನಿಮ್ ಕಾರ್ನ ಕದಿಯೋಕ್ ಬಂದಿದ್ದ. ಈಗ ನಿಮ್ ಕಾರ್ ಮಾತ್ರ ಅಲ್ಲ, ನಿಮ್ಮನ್ನು ಸಹ ಅವಮಾನ ಮಾಡ್ತಾ ಇದ್ದಾನೆ. ಇವನ್ನ ಮಾತ್ರ ಸುಮ್ನೆ ಬಿಡ್ಬೇಡಿ. ಇವ್ರು ಹೇಳ್ತಾ ಇರೋದು ನಿಜ. ನಾನ್ ಇವ್ರ ಸೆಕ್ರೆಟರಿ. ಶೈಲಿ, ನಾನು ಆರ್ಡರ್ ಮಾಡಿದ ಎಲ್ಲ ಕಾರ್ಸು ಎಲ್ಲಿದೆ? ಶೋರ್. ಹೇ ಇಡಿಯಟ್, ನಂಬರ್ ಸುಲ್ಟಾ ಎಣ್ಸಕ್ ಬರತ್ತಾ? ಬಾ ಎಣ್ಸು. 3, 2 and 1. ಸರ್, ಕಾರ್ಗಳು ಬಂದಿವೆ. ದೇವ್ರೇ, ಇಷ್ಟು ದೊಡ್ಡ ದೊಡ್ಡ ಕಾರಾ? ನನಗನ್ನಿಸ್ತಾ ಇದೆ ಯಾರೋ VIP ಬಂದಿದ್ದಾರೆ ಅಂತ, ಅಲ್ವಾ? ಇವರು ನನ್ನ ಮಾತು ನಂಬಲ್ಲ, ಗೊತ್ತಿತ್ತು. ನಮ್ ಫ್ಯಾಕ್ಟರಿಯಿಂದ ಎಲ್ಲಾ ಕಲರ್ಸ್ ಕಾರ್ ಬಂದಿವೆ. ಇಂಥ ವ್ಯಕ್ತಿಗೆ ನಿಮ್ ಕಾರ್ ಕದಿಯೋ ಅವಶ್ಯಕತೆ ಇಲ್ಲ. ಬೇಬಿ, ಇದ್ ಹೇಗ್ ಸಾಧ್ಯ? ಇವತ್ತಾನೆ ಇವನು ಭಿಕ್ಷೆ ಬೇಡ್ತಾ ಇದ್ದ. ಇವನು ಹೇಗ್ ಕಾರ್ ಕಿಂಗ್ ಆದ? ಇದ್ ಹೇಗ್ ಸಾಧ್ಯ? ಬೇಬಿ, ಇದರಲ್ಲಿ ಏನೋ ಗೋಲ್ಮಾಲ್ ಇದೆ. ಈಗ ಯಾರಿಗ್ ಬೇಕಾದ್ರೂ ಫೇಕ್ ಸೆಕ್ರೆಟರಿ ಮತ್ತೆ ರೆಂಟೆಡ್ ಕಾರ್ ಸಿಗುತ್ತೆ. ಮೋಸ ಮಾಡೋದು, ಸುಳ್ಳು ಹೇಳೋದು ಈಗ ತುಂಬಾ ಈಸಿ ಆಗಿದೆ. ಕರೆಕ್ಟ್, ನಾನು ಸೇಮ್ ಯೋಚನೆ ಮಾಡ್ತಾ ಇದ್ದೆ. ಈ ಹುಡುಗಿ ದುಡ್ಡು ಕೊಟ್ಟು ಫೇಕ್ ಬಾಯ್ ಫ್ರೆಂಡ್ ಜೊತೆಗೆ ಫೇಕ್ ಸೆಕ್ರೆಟರಿ ಮತ್ತೆ ರೆಂಟೆಡ್ ಕಾರ್ಸ್ ಕೂಡ ತಂದಿದ್ದಾಳೆ. ಎಷ್ಟು ಬ್ರಿಲಿಯಂಟ್ ಮೈಂಡ್ ಅಲ್ವಾ? ಅಬ್ಬಾ, ಮೋಸ ಮಾಡೋದ್ರಲ್ಲಿ ಇವರು ಎತ್ತಿದ ಕೈ ನಂಬಕ್ಕೆ ಆಗ್ತಿಲ್ಲ.
ಜಯರಾಜ್, ನೀನ್ ಎಷ್ಟು ಚೀಪಾಗಿ ಥಿಂಕ್ ಮಾಡ್ತೀಯಾ? ನಾನ್ ಚೀಪಾ? ನೀನು ಚೀಪ್. ಇಲ್ಲಿದಾನಲ್ಲ ಇವನು ಚೀಪ್. ನಮ್ಮಂತ ಶ್ರೀಮಂತರ ಮುಂದೆ ನಿಮ್ಮಂತ ಚೀಪ್ ಜನಗಳು ಸುಮ್ನೆ ಇರ್ಬೇಕು. ಏನು ಮಾತಾಡಬಾರ್ದು. ಹೇಳು ಎಷ್ಟು ದುಡ್ಡು ಕೊಟ್ಟ, ಹೇಳು ಎಷ್ಟು ದುಡ್ಡು ಕೊಟ್ಟ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ನೀನೇನು ಅನ್ಕೊಂಡಿದ್ಯಾ? ಗಂಡಸರ ಜೊತೆ ಹೊಡೆದಾಡ್ತಾರೆ. ನೀನೇನು ಹುಡುಗಿರ ಮೇಲೆ ಪೌರುಷ ತೋರಿಸ್ತಾ ಇದ್ಯಾ? ನಾಲಾಯಕ್ ನನ್ನ ಮಗನೇ. ಈ ನಾಟಕ ನಿಲ್ಸೋ ಸಾಕು. ಇದಕ್ಕೂ ಮತ್ತೆ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ಕಾರ್ ರಿಜಿಸ್ಟ್ರೇಷನ್ ಪೇಪರ್ ತೋರಿಸು ನಂಗೆ. ಹೌದೌದು, ತೋರ್ಸಪ್ಪ. ಭಿಕ್ಷುಕನ ಹೆಸರಲ್ಲಿ ಇರೋ ಕಾರ್ಸ್ನ ನಾವು ನೋಡ್ತೀವಿ. ಇಲ್ಲಿದೆ ರಿಜಿಸ್ಟ್ರೇಷನ್ ಪೇಪರ್. ಪೇಪರ್ ಏನೋ ಇದ್ರದೆ. ಅಯ್ಯೋ ವರುಣನ, ಅವನು ಫೇಕ್ ಅನ್ಸುತ್ತೆ. ರೋಡಲ್ಲಿ ಎಷ್ಟೋ ನೋಟ್ರಿಗಳಿರ್ತವೆ. ಖಂಡಿತ ಅವನು ಅಲ್ಲೇ ಮಾಡ್ಸಿರ್ತಾನೆ. ಫ್ರಾಡ್ ಇವನು. ಇವನು ನನ್ನ ತಂಗಿ ಮೇಲೆ ಏನೋ ಮಾಟ ಮಂತ್ರ ಹಾಗೆ ಮಾಡ್ತಿರ್ಬೇಕು. ಎಷ್ಟು ಬಾಡಿಗೆ ಕೊಟ್ಟು ತಂದೆ ಈ ಕಾರ್ಸ್ನ? ನಂಗೂ ಹೇಳು, ನಾವು ಒಂದಿನ ರೆಂಟ್ ತಗೋತೀವಿ. ಇವೆಲ್ಲವೂ ನ್ಯೂ ಎಡಿಷನ್ ಕಾರ್ಸ್. ಲೋಸ್ಲಾ ಇವಿ ಲಾಸ್ಟ್ ವೀಕ್ ಬಂದಿರೋದು. ನಾನು ಯಾಕೆ ಕಾರ್ ಕದೀಲಿ? ನಂದು ಕಾರ್ ಫ್ಯಾಕ್ಟ್ರಿ ಇದೆ. ನನ್ನ ಹೆಸರು ಇಶಾನ್ ಅರ್ಸಾನಿ. ಎಕ್ಸ್ಕ್ಯೂಸ್ ಮೀ, ಏನು ಹೆಸರಂದ್ರಿ ನೀವು? ನಾಲ್ಕನೇ ಸಲ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಇಶಾನ್ ಅರ್ಸಾನಿ. ಅರ್ಸಾನ್ ಇಂಡಸ್ಟ್ರಿ ಅಂಡ್ ಕಾರ್ಪೊರೇಷನ್ ನ ಫೌಂಡರ್ ಅಂಡ್ ಸಿಇಒ. ಈ ಫ್ರಾಡ್ ಮನುಷ್ಯ ಯಾರು ಅಂತ ನಾನು ಹೇಳ್ತೀನಿ. ಇವನು ಓದಿದ್ದು ಮತ್ತೆ ನಾನು ಓದಿದ್ದು ಒಂದೇ ಸ್ಕೂಲಲ್ಲಿ. ಇವ್ರಪ್ಪ ನಮ್ಮಪ್ಪನ ಶೂ ಪಾಲಿಶ್ ಮಾಡ್ತಾ ಇದ್ರು. ಇವನು ಅಸ್ರಾನಿ ಇಂಡಸ್ಟ್ರಿನ ಸಿಇಒ ಅಂತೆ. ಏನ್ ಗೊತ್ತಾ, ಇವ್ರಪ್ಪ ಹೋದ್ಮೇಲೆ ಇವ್ರಮ್ಮಂಗೆ ಫೀಸ್ ಕಟ್ಟಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ಅಲ್ಲ, ಫೀಸ್ ಬಿಡಿ, ಇವ್ರ ಹತ್ರ ಊಟಕ್ಕೂ ಗತಿ ಇರ್ತಾ ಇರ್ಲಿಲ್ಲ. ಇವನಿಗೆ ನಾನೇ ಊಟ ಕೊಡಿಸ್ತಾ ಇದ್ದೆ. ಅಷ್ಟೊಂದು ಬಡತನನ ನೋಡಿ ಇವ್ರ ಅಮ್ಮನೇ ಇವನನ್ನ ಬಿಟ್ಟು ಹೊರಟೋಗ್ಬಿಟ್ರು. ಇವನು ಫೌಂಡರ್ ಅಂತೆ. ಅವನ ಮಾತನ್ನ ನಾವು ಕೇಳ್ಬೇಕಂತೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಮತ್ತೆ ಇವನು ಹೇಳ್ತಾನೆ ನಾನು ಅಸ್ರಾನಿ ಕಂಪ್ನಿನ ಸಿಇಒ ಅಂತೆ. ನಿಮ್ಗೆಲ್ಲ ಏನ್ ಅನ್ಸುತ್ತೆ? ಇನ್ನೂ ಕಾಲ ಮಿಂಚಿಲ್ಲ, ಈಗಾದ್ರೂ ನಿಜ ಹೇಳ್ಬಿಡು. ಇಲ್ಲ ಅಂದ್ರೆ ಫ್ರಾಡ್ ಅಂತ ಬುಕ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಇವಾಗ ಬಂದು ಪೊಲೀಸ್ ಅವ್ರು ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿ ರಾಗಿ ಹಿಟ್ ಕಲ್ಸು. ಇಷ್ಟೊತ್ತು ನಾನು ಗೌರವ ಕೊಟ್ಟು ಮಾತಾಡ್ತಾ ಇದ್ದೆ. ನಿಮ್ಗೆಲ್ಲ ಬುದ್ಧಿ ಕಲ್ಸೋ ಟೈಮ್ ಬಂದಿದೆ. ನೀನ್ ನನಗೆ ಅವತ್ತು ಊಟ ಕೊಡ್ಸಿದ್ದಕ್ಕೆ ನಿನಗೆ ದೊಡ್ಡ ದೊಡ್ಡ ಡೀಲ್ ಬರೋ ಹಾಗೆ ನಾನ್ ಮಾಡಿದ್ದು. ನನಗೇನ್ ಗೊತ್ತಿತ್ತು ನೀನು ಶ್ರೀಮಂತ ಆದ್ಮೇಲೆ ಹ್ಯುಮ್ಯಾನಿಟಿ ಕಳ್ಕೊಂಡಿದ್ಯಾ ಅಂತ. ಬರೀ ಮಾತಲ್ಲೇ ಮನೆ ಕಟ್ತಾ ಇದ್ದಾನೆ ಅಂತ ಅನ್ಸತ್ತೆ. ನಿಂಗ್ ರಿಯಲ್ ಎಸ್ಟೇಟ್ ಅಲ್ಲಿ ಯಾರ್ ಗೊತ್ತು? ನಾಲ್ಗೆಗ್ ಮೂಳೆ ಇಲ್ಲ ಅಂತ ಏನೇನೋ ಹೇಳ್ತಾ ಇದ್ದಾನೆ. ಇವನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಸುಮ್ನೆ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಾನೆ ಅಷ್ಟೇ. ಬೇಬ್, ಇವನನ್ನ ಸೀರಿಯಸ್ ಆಗಿ ತಗೋಬೇಡ. ಇವನೊಬ್ಬ ಜೋಕರ್ ಅಲ್ವಾ? ತಡಿ, ಇವಾಗ ತೋರಿಸ್ತೀನಿ. ಕೇಳಿ, ರಾಜೀವ್ ಸಿನ್ಹಾಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಕೊಡಿ ಅಂತ ನಾನು ಆರ್ಡರ್ ಸೈನ್ ಮಾಡಿದ್ದೆ ಅಲ್ವಾ? ಅದನ್ನ ನಾನು ವಾಪಸ್ ತಗೋತಾ ಇದ್ದೀನಿ. ಆ ಎಲ್ಲ ಪ್ರಾಜೆಕ್ಟ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ. ಯಾ, ಅವನನ್ನ ತಡೀರಿ. ಅವನು ಹೇಳ್ತಾ ಇರೋದು ನಿಜ ಆದ್ರೆ ನಿಮ್ ಜೀವನ ಹಾಳಾಗ್ ಹೋಗುತ್ತೆ. ಯೋಚನೆ ಮಾಡ್ಬೇಡಮ್ಮ. ಆ ಕಡೆಯಿಂದ ಯಾರು ಇಂಪಾರ್ಟೆಂಟ್ ವ್ಯಕ್ತಿ ಮಾತಾಡ್ತಾ ಇರಲ್ಲ. ಇಂಥ ಭಿಕ್ಷಕರ್ ನಾಟಕ ಮಾಡಿನೇ ಹಣ ಸಂಪಾದನೆ ಮಾಡೋದು. ನಮಗ್ ಗೊತ್ತಿಲ್ವಾ ಇವ್ರ ನಾಟಕ? ಇಶಾನ್, ನೀನ್ ಹೋಗ್ಬೇಕು ಅಂದ್ರೆ ನೀನ್ ಹೋಗು, ನಂಗೇನ್ ಬೇಜಾರಿಲ್ಲ. ನನ್ನ ಅಕ್ಕ ಮತ್ತೆ ಭಾವ ನಿನ್ಗೆ ಈಗಾಗ್ಲೇ ತುಂಬಾ ಗೌರವ ಕೊಡ್ತಾ ಇದಾರಲ್ವಾ? ಏಯ್ ಭಿಕ್ಷುಕ, ಏನಾಯ್ತು? ಮತ್ತೆ ಯಾವ ಫೋನು ಬರ್ಲಿಲ್ವಲ್ಲ? ರಿಲ್ಯಾಕ್ಸ್,
ಫಿಲ್ಮ್ ಇನ್ನು ಬಾಕಿ ಇದೆ. ಈಗಷ್ಟೇ ಹೀರೋ ಎಂಟ್ರಿ ಆಗಿದೆ. ನಿಜವಾದ ಸಿನಿಮಾ ಈಗ ಶುರು ಆಗುತ್ತೆ. ಯೋಚನೆ ಮಾಡಬೇಡ, ನಾನಿದ್ದೀನಿ. ಡೋಂಟ್ ವರಿ, ಹಾಗೆ ನೋಡ್ತಾ ಇರು. ಹಲೋ, ನಿನಗ್ ನಾನು ಖುಷಿಯಾಗಿರೋದನ್ನ ನೋಡಕ್ಕಾಗಲ್ಲ ಅಲ್ವಾ? ನನ್ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ನನ್ ತಂಗಿ ಹಿಂದೆ ಬಿದ್ದಿದ್ಯಾ, ನಿಜ ಹೇಳು. ಓ ಮೈ ಡಿಯರ್ ಮಿಂಟಿ, ಅವಾಗ ಸಹ ನೀನ್ ನಂಬ್ಲಿಲ್ಲ, ಈಗೂ ನಂಬ್ತಾ ಇಲ್ಲ. ಆ ಕನ್ಸಿಸ್ಟೆನ್ಸಿ ನನ್ಗೆ ಇಷ್ಟ ಆಯ್ತು. ಮತ್ತೆ ಮತ್ತೆ ಸೇಮ್ ಮಿಸ್ಟೇಕ್ ಮಾಡೋದ್ರಲ್ಲಿ ನಿಂಗೆ ಗೋಲ್ಡ್ ಮೆಡಲ್ ಕೊಡ್ಬೇಕು. ಮಿಂಟಿ, ದೇವಾಂಗ್ ಗ್ರೂಪ್ ಇಂದ ಫೋನ್ ಬಂದಿತ್ತು. ನಮ್ಮ ಎಲ್ಲ ಡೀಲ್ಸ್ನು ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಏನು? ದಟ್ಸ್ ಇಂಪಾಸಿಬಲ್. ಎಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ದೇವಾಂಗ್ ಗ್ರೂಪ್ಗೆ ಡೈರೆಕ್ಟ್ ಕನೆಕ್ಷನ್ ಇರೋದು ರಾಜೀವ್ಗೆ ಮಾತ್ರ. ಏನೋ ಮಿಸ್ ಆಗಿದೆ. ಅಯ್ಯೋ ದೇವ್ರೆ, ನನ್ ಕಥೆ ಮುಗೀತು. ನನ್ ಮಗಳ ಜೀವನ ಹಾಳಾಯ್ತು. ಅಯ್ಯೋ ಪ್ಲೀಸ್ ಅಮ್ಮ, ಈ ನಾಟಕ ಮಾಡೋ ಅವಶ್ಯಕತೆ ಇಲ್ಲ ನಿನ್ಗೆ. ಮಿಂಟಿ, ನನಗೇನು ಅರ್ಥ ಆಗ್ತಿಲ್ಲ. ನನ್ಗೇನ್ ಮಾಡ್ಲಿ ಮಿಂಟಿ? ಡಾರ್ಲಿಂಗ್, ಜೀವನದಲ್ಲಿ ಏನೂ ಮಾಡಕ್ಕಾಗದೇ ಇರೋರೇ ತುಂಬಾ ಮೆರಿತಾರೆ. ನೀನ್ ಆಲ್ರೆಡಿ ತುಂಬಾ ಸಕ್ಸಸ್ಫುಲ್. ನೀನ್ ಫೋನ್ ಮಾಡಿವಾಗ ಫೇಕ್ ಮತ್ತೆ ಒರಿಜಿನಲ್ ಕಾಲ್ಗಿರೋ ಡಿಫ್ರೆನ್ಸ್ನ ತೋರ್ಸು ಇವನಿಗೆ. ಕರೆಕ್ಟ್ ಮಿಂಟಿ, ನನ್ನ ವಿಷಯಕ್ಕೆ ಬರಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ, ಆದ್ರೆ ನೀನ್ ನನ್ನ ಮಾತು ಕೇಳಲಿಲ್ಲ. ಈಗ ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ. ಅತ್ತೆ, ನಮ್ಮ ಅಳಿಯ ಇಡೀ ಬೆಂಗಳೂರು ರಿಯಲ್ ಎಸ್ಟೇಟ್ ಕಿಂಗ್ ಅಂತ ನಿಮ್ಗೆ ತೋರಿಸ್ತೀನಿ. ಯಾವನೋ ಒಬ್ಬ ಬೀದಿಲ್ ಹೋಗೋನು ನನಗೆ ಭಯ ಪಡಿಸೋದಕ್ಕೆ ಆಗಲ್ಲ. ನೀವು ರಾಜೀವ್ ಸಿಂಹ ಅವರ ಅತ್ತೆ. ನಿಮ್ಗೆ ಮತ್ತೆ ನಿಮ್ ಮಗಳಿಗೆ ಏನು ಆಗಕ್ ನಾನ್ ಬಿಡಲ್ಲ. ಈ ಕಾಲ್ನ ನಾನು ಸ್ಪೀಕರ್ ಅಲ್ಲಿ ಹಾಕಿ ಮಾತಾಡ್ತೀನಿ, ಎಲ್ರಿಗೂ ಕೇಳಲಿ. ಇವನು ಫೋನ್ ಕಾಲ್ನಿಂದ ಇವನ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗ್ಬಿಡುತ್ತೆ. ನನಗನ್ಸುತ್ತೆ ಈ ಲೊಕೇಶನ್ ಮತ್ತೆ ಸಿಚುಯೇಷನ್ ನೋಡಕ್ಕೆ ಅಂತಾನೆ ಈ ದೇವ್ರು ಇಲ್ಲಿ ಕಳ್ಸಿರ್ಬೇಕು. ಇಲ್ಲಿ ಏನ್ ಆಗ್ತಾ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಅಯ್ಯೋ ಮಿಸ್ಟರ್ ದೇವಂಗ್, ನೀವು? ಹೌದು, ಅವ್ರ ಪರ್ಮಿಷನ್ ಇಲ್ದೆ ಅವ್ರನ್ನ ಮೀಟ್ ಆಗೋದಕ್ಕೆ ಆಗಲ್ಲ ಅಂತವ್ರನ್ನ ನಾನು ನೋಡ್ತಾ ಇದ್ದೀನಿ. ನಮಸ್ಕಾರ ಮಿಸ್ಟರ್ ಅಸ್ರಾನಿ. ಸರ್, ನಿಮ್ಗೆ ಇವನ್ ಗೊತ್ತಾ? ಗೊತ್ತು ಅಷ್ಟೇ ಅಲ್ಲ, ಇವ್ರು ನನಗೆ ದೇವ್ರಂತ ಮನುಷ್ಯ. ನನ್ನ ಸಕ್ಸಸ್ಗೆ ಇವರೇ ಕಾರಣ. ನಾನು ಬೆಳೆಯೋಕೆ ಇವರೇ ಕಾರಣ. ಮಿಸ್ಟರ್ ದೇವಂಗ್ ಸರ್, ನನಗೇನು ಅರ್ಥ ಆಗ್ತಿಲ್ಲ. ಇಷ್ಟು ದಿನ ನಮ್ಗೆ ಸಿಗ್ತಾ ಇರೋ ಡೀಲ್ಸು ನಿನ್ನಿಂದ ಸಿಗ್ತಾ ಇದೆ, ಆದ್ರೆ ಇವ್ರು ಹೇಳ್ತಾ ಇರೋದಕ್ಕೆ ಸಿಗ್ತಾ ಇರೋದು. ಅದರಿಂದ ನಿನಗ್ ಸಕ್ಸಸ್ ಆಗ್ಲಿ ಅಂತ. ಅಯ್ಯೋ, ನಿಜವಾದ ಅಲ್ಟಿಮೇಟ್ ಬಾಸ್ ಇವರೇ. ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು. ಇದು ಸಾಧ್ಯ ಇಲ್ಲ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಇವ್ನು ಭಿಕ್ಷೆ ಬೇಡದನ್ನ. ರಸ್ತೆಗಳು ಬದಲಾಗಿದೆ ಮಿಂಟಿ, ಆದ್ರೆ ನಿನ್ನ ದೃಷ್ಟಿಕೋನ ಮಾತ್ರ ಬದಲಾಗಿಲ್ಲ. ಅಸರಾನಿ ಸರ್, ದಯವಿಟ್ಟು ನನ್ನ ಕ್ಷಮಿಸಿ. ಇವತ್ತು ನನ್ನ ಬಳಿ ಏನೆಲ್ಲ ಇದೆಯೋ ಅದೆಲ್ಲ ನಿಮ್ಮಿಂದಾನೆ. ಇವತ್ತು ಅದೆಲ್ಲ ಕಳೆದೋದ್ರೆ ಅದಕ್ಕೆ ರಾಜೀವೇ ಕಾರಣ. ಇಲ್ಲೇನ್ ಡ್ರಾಮಾ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ರೂ ಸೇರಿ ನಾವು ಹೇಳ್ತಾ ಇರೋದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಹೊಸ ಹೊಸ ನಾಟಕ ತೆಗಿತಾ ಇದ್ದೀರಾ. ಈ ಡ್ರಾಮಾ ಸಾಕು, ನಿಲ್ಸಿ. ಇದ್ಯಾವುದೋ ಹೊಸ ನಾಟಕ ಇರಬೇಕು. ಇವನೊಬ್ಬ ಭಿಕ್ಷುಕ, ಇವನ್ ಜೊತೆ ನಾಟಕ ಆಡೋ ಆರ್ಟಿಸ್ಟ್ಗಳು ಇವರೆಲ್ಲ. ಇವ್ರನ್ನ ಮೊದಲು ಆಚೆ ಹಾಕಿ. ಇವನು ನಮ್ ಕುಟುಂಬದ ಮರ್ಯಾದೆ ಜೊತೆ ಆಟ ಆಡ್ತಾ ಇದ್ದಾನೆ. ಇವನೊಬ್ಬ ಭಿಕ್ಷುಕ.
ಇವನ್ ಸ್ಥಾನಮಾನ ಏನಿದೆ ಹೊರಗಡೆ ಹಾಕಿ. ಒಬ್ಬ ಮನುಷ್ಯನ್ ಬೆಲೆನ ಹಣ ನಿರ್ಧಾರ ಮಾಡಲ್ಲ, ಅವನ್ ಗುಣ ನಿರ್ಧಾರ ಮಾಡುತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು ಸರ್. ಇವನ್ ಉದ್ದೇಶ ಸರಿ ಇಲ್ಲ. ಮೊದ್ಲು ಇವನನ್ನ ಆಚೆ ಹಾಕಿ. ಇಲ್ಲ, ಇವತ್ತು ಹೊರಗಡೆ ಹೋಗೋದು ನೀನು. ನಿನ್ನ ಈಗ್ಲೇ ಫೈರ್ ಮಾಡ್ತಾ ಇದ್ದೀನಿ. ಏನಾಗ್ತಿದೆ ಈಶ್ವರನಿ ಸರ್? ಸರ್, ದಯವಿಟ್ಟು ನನ್ನ ಕ್ಷಮಿಸಿ ಸರ್, ದಯವಿಟ್ಟು ಸರ್, ನನ್ನ ಏನಾಗ್ತಿದೆ? ಕ್ಷಮಿಸಿ ಅಂಕಲ್. ಕ್ಷಮಿಸಿ. ಮಿಸ್ಟರ್ ದೇವಾಂಗ್, ವರುಣ್ ಇವ್ರನ್ನ ಮೊದಲು ಹಾಸ್ಪಿಟಲ್ ಕರ್ಕೊಂಡೋಗಿ. ನನಗೆ ಈಗ ಅರ್ಥ ಆಯ್ತು. ಮಿಸ್ಟರ್ ದೇವಾಂಗ್ ಅವ್ರಿಗೆ ಮೊದಲೇ ಹುಷಾರಿರ್ಲಿಲ್ಲ. ನೀನ್ ಅವ್ರಿಗೆ ಏನೋ ಬ್ಲ್ಯಾಕ್ ಮೇಲ್ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ. ಅವ್ರಿಗೆ ಹಿಂಗಾಗೋ ತರ ಮಾಡಿದ್ದು ಕೂಡ ನೀನೇನೆ. ನಿಜವಾಗ್ಲೂ ನೀನೊಬ್ಬ ನೀಚ ಮನುಷ್ಯ. ಮುಚ್ಚು ರಾಜೀವ್. ಇಷ್ಟೆಲ್ಲ ಆದ್ರೂ ನಿನ್ಗೆ ಮಾಡಿರೋ ತಪ್ಪು ಗೊತ್ತಾಗ್ತಿಲ್ವಾ? ಸರ್, ದೀಸ್ ಪೀಪಲ್ ಆರ್ ಇಂಪಾಸಿಬಲ್. ನಾವು ಹೊರಡೋಣ. ನಿಮ್ಗೆ ಮೀಟಿಂಗ್ ಕೂಡ ಇದೆ. ಲೆಟ್ಸ್ ಜಸ್ಟ್ ಗೋ ಫ್ರಮ್ ಹಿಯರ್. ಸರಿ ಶರ್ಲಿ. ಜಿಯಾ, ನಿನ್ ಫೋನ್ ಕೊಡು. ಅದರಲ್ಲಿ ನನ್ನ ನಂಬರ್ ಜಿಯಾ ಡ್ರೈವರ್ ಅಂತ ಸೇವ್ ಮಾಡಿದ್ದೀನಿ. ಫೋನ್ ಮಾಡ್ತೀಯಾ ಅಲ್ವಾ? ತಡಿ, ನೀವೆಲ್ಲ ಇವನ್ ಹತ್ರ ಕ್ಷಮೆ ಕೇಳ್ಬೇಕು. ಇಷ್ಟೆಲ್ಲ ಆದ್ಮೇಲೂ ಕೂಡ ನಿಮಗಿವ್ರು ಏನು ಹೇಳಿಲ್ಲ, ಸುಮ್ನೆ ಹೋಗ್ತಾ ಇದ್ದಾರೆ. ಪ್ಲೀಸ್ ಕ್ಷಮೆ ಕೇಳಿಯಲ್ಲ. ಜಿಯಾ, ನಿಂಗ್ ಹುಚ್ಚಿಡ್ದಿದ್ಯಾ ಈ ಫೇಕ್ ಬಾಯ್ ಫ್ರೆಂಡ್ಗಾಗಿ? ನಮ್ ಜೊತೆ ಜಗಳ ಆಡೋದಕ್ಕೂ ರೆಡಿ ಆಗಿದ್ಯಾ ಅನ್ಸತ್ತೆ. ಹೌದು ಜಿಯಾ, ನಾವ್ಯಾಕೆ ಇವನ್ ಬಳಿ ಕ್ಷಮೆ ಕೇಳ್ಬೇಕು? ಇಲ್ಲಿ ಕ್ಷಮೆ ಕೇಳ್ಬೇಕಾಗಿರೋದು ನೀನು. ಇವತ್ ನೀನು ಯಾರೋ ಮೂರನೇವನ್ಗೋಸ್ಕರ ನಮಗ್ ಅವಮಾನ ಮಾಡಕ್ ರೆಡಿ ಇದ್ದೆ. ಯಾವ ತಾಯಿಗೂ ನಿನ್ನಂಥ ಮಗಳು ಬೇಡ ದೇವ್ರೆ. ಶರ್ಲಿ, ನನ್ನ ಎಲ್ಲ ಮೀಟಿಂಗ್ನು ಕ್ಯಾನ್ಸಲ್ ಮಾಡು. ಈಗ ಜಿಯಾಗೆ ನನ್ನ ಅವಶ್ಯಕತೆ ಇದೆ. ಸರ್, ಈ ರೀತಿ ಇನ್ನಷ್ಟು ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ನೀಡಲಾಗಿದೆ.